ಕೋಗಿಲು ಬಡಾವಣೆಯ ಫಕೀರ್ ಬಡಾವಣೆಯಲ್ಲಿ ನಿರಾಶ್ರಿತರನಿದ್ರು ಅವರಿಗೆ ಒಂದು ರೀತಿಯಲ್ಲಿ ಫ್ಲಾಟ್ ಭಾಗ್ಯ ಸಿಗ್ತಾ ಇದೆ. ಅದು ರಾಜ್ಯ ಸರ್ಕಾರದಿಂದ. ಈಗ ಹೊಸೀಂ ಲೇಔಟ್ನ ನಿವಾಸಿಗಳ ಸರದಿ ಶುರುವಾಗಿದೆ. ನಮ್ಮ ಮನೆಗಳನ್ನು ಕೂಡ ಹೊಡೆದಾಕಿ ನಮಗೂ ಕೂಡ ಫ್ಲಾಟ್ ಅನ್ನ ಕೊಡಿ ಅಂತ ಕೇಳ್ಕೊಳ್ತಿದ್ದಾರೆ. ಆ ಮೂಲಕ ಫಕೀರ್ ಕಾಲೋನಿ ಆಯ್ತು, ಈಗ ವಸೀಂ ಕಾಲೋನಿಯ ಸರದಿ ಶುರುವಾಗಿದೆ. ನಮ್ಮ ಮನೆಯನ್ನ ತೆರವು ಮಾಡಿ ಅಂತೇಳಿ ಹೊಸ ಡಿಮ್ಯಾಂಡ್ ಅನ್ನ ಇಟ್ಟಿದ್ದಾರೆ. ನಮ್ಮ ಮನೆಯನ್ನ ತೆರವು ಮಾಡಿ ನಮಗೂ ಕೂಡ ಫ್ಲಾಟ್ ಕೊಡಿ ಅಂತೇಳಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ವಸೀಂ ಲೇಔಟ್ ನಿವಾಸಿಗಳು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಈಗಾಗಲೇ ನೆಲಸಮ ಆಗಿರೋ ಮನೆ ಮಾಲೀಕರಿಗೆ ಬಂಪರ್ ಹೊಡೆದಿದೆ. ಸರ್ಕಾರದಿಂದಲೇ ಹೊಸ ಮನೆಗಳಿಗೆ ಸಾಲ ಸಬ್ಸಿಡಿ ಸೌಲಭ್ಯ ಸಿಗ್ತಾ ಇದೆ. ಹೀಗಾಗಿ ನಮ್ಮ ಮನೆಗಳನ್ನೂ ಉರುಳಿಸಿ ಅಂತೇಳಿ ಆಗ್ರಹಿಸಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಸಹೋದ್ಯೋಗಿ ಸತ್ತಾರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸತ್ತಾರ್, ಈಗ ವಸೀಂ ಲೇಔಟ್ನ ನಿವಾಸಿಗಳು ಕೂಡ ಹೊಸ ಡಿಮ್ಯಾಂಡ್ ಅನ್ನು ಇಟ್ಟಿದ್ದಾರೆ. ನಮ್ಮ ಮನೆಗಳನ್ನ ತೆರವು ಮಾಡಿ ಅಂತೇಳಿ. ಅದು ಸಾಧ್ಯನಾ? ಅದು ಇರೋದೇ ಅವರು ಸರ್ಕಾರಿ ಜಾಗದಲ್ಲಿ ಒತ್ತುವರಿ ಮಾಡಿಕೊಂಡು. ಸತ್ತಾರ್, ನಾಗೇಂದ್ರ ಬಾಬು, ಈ ರೀತಿಯ ಡಿಮ್ಯಾಂಡ್ ಏನಿದೆ ಇದು ರಾಜ್ಯದ ಇತಿಹಾಸದಲ್ಲಿ ಒಂದು ವಿಭಿನ್ನ ಜೊತೆಗೆ ವಿಚಿತ್ರವಾಗಿರುವಂತಹ ಪ್ರಕರಣ ಅಂದ್ರೆ ತಪ್ಪಾಗಲ್ಲ. ಯಾಕಂದ್ರೆ ಈ ಯಲಹಂಕ ಹೋಬಳಿಯ ಕೋಗಿಲ್ ಲೇಔಟ್ನ ಸರ್ವೆ ನಂಬರ್ 99 ಇರುವಂತಹ ಒಟ್ಟು 14 ಎಕರೆ 38 ಗುಂಟೆ ಜಾಗ ಇದು. ನಿಮ್ಗೆ ಅದರ ದೃಶ್ಯ ಸಮೇತ ತೋರಿಸ್ತಾ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಈ ಒಂದು 14 ಎಕರೆ 38 ಗುಂಟೆ ಪೈಕಿ ಸರಿಸುಮಾರು 2 ಎಕರೆ ಜಾಗ ಏನಿದೆ ಇದು ವಾಶಿಂ ಲೇಔಟ್. ವಾಶಿಂ ಅವರು ಅಂದ್ರೆ ವಾಶಿಂ ಅನ್ನೋ ವ್ಯಕ್ತಿ ಏನಿದ್ದಾನೆ ಆತ ಇಲ್ಲಿ ಒಂದಿಷ್ಟು ಜನರಿಗೆ ಅಕ್ರಮವಾಗಿ ಕೊಟ್ಟಿರೋ ಯಾವಾಗ ಅಂದ್ರೆ ಕಳೆದ ಶನಿವಾರ ಇಲ್ಲಿ ಡೆಮಾಲಿಷನ್ ಆದಂತಹ ಸಂದರ್ಭದಲ್ಲಿ ಮೊದಲಿಗೆ ಫಕೀರ್ ಲೇಔಟ್ನ 167 ಮನೆಗಳನ್ನು ಡೆಮಾಲಿಷನ್ ಬರಬಾರದು ಅನ್ನೋ ಕಾರಣಕ್ಕೆ ಕೆಲವೊಂದು ಟೂಲ್ಸ್ ಗಳನ್ನ ಹಾಕಿ ಅದರ ಪಂಚರ್ ಮಾಡುವಂತಹ ಯತ್ನ ಕೂಡ ನಡೆದಿತ್ತು. ಅಷ್ಟರ ಮಟ್ಟಿಗೆ ಆಕ್ರೋಶ ಕೂಡ ಖುದ್ದು ವಾಶಿಂ ಲೇಔಟ್ ಜನರಿಂದಲೂ ಕೂಡ ವ್ಯಕ್ತವಾಗಿತ್ತು. ಆದ್ರೆ ಈಗಿನ ಸಿಚುವೇಶನ್ ನೋಡಿದಂತಹ ಸಂದರ್ಭದಲ್ಲಿ ಅದೇ ವಾಶಿಂ ಲೇಔಟ್ ನ ಜನರು ಈ ಹಿಂದೆ ಅಂದ್ರೆ ಕೆಲ ದಿನದ ಹಿಂದೆ ಖುದ್ದು ರಿಪಬ್ಲಿಕ್ ಕನ್ನಡ ಮುಂದೆ ಕೂಡ ಒಂದಿಷ್ಟು ಭೀತಿಯನ್ನು ವ್ಯಕ್ತಪಡಿಸಿದ್ರು. ನಮ್ಮ ಮನೆಯನ್ನು ಯಾವುದೇ ಕಾರಣ ಕೂಡ ಹೊಡಿಬಾರದು, ನಮ್ಮ ಮನೆಯನ್ನು ಉಳಿಸಿಕೊಡಿ ಅನ್ನೋ ನಿಟ್ಟಿನಲ್ಲಿ ಕೂಡ ತಮ್ಮ ಅಲಲನ್ನು ತೋಡ್ಕೊಂಡಿದ್ರು. ಇದೀಗ ಅದೇ ವಾಶಿಂ ಲೇಔಟ್ ನ ಜನರೇನಿದ್ದಾರೆ ಒಂದು ಡಿಮ್ಯಾಂಡ್ ಅನ್ನು ಇಟ್ಟಿದ್ದಾರೆ. ಅದರ ಜೊತೆಗೆ ಇಲ್ಲಿ ಅಂದ್ರೆ ಈಗ ಈ ಒಂದು 14 ಎಕರೆ 38 ಗುಂಟೆ ಪೈಕಿ ಒಟ್ಟು 250 ಮನೆಗಳನ್ನು ಜಿಬಿಎ ಮಾರ್ಕ್ ಮಾಡಿತ್ತು. ಅದರ 167 ಮನೆಗಳನ್ನು ಡೆಮಾಲಿಷ್ ಮಾಡಿತ್ತು. ಉಳಿದ ಮನೆಗಳನ್ನು ಮಾರ್ಕ್ ಮಾಡಿದಂತಹ ಸಂದರ್ಭದಲ್ಲಿ ಆಕ್ರೋಶ ವ್ಯಕ್ತಪಡಿಸಿದಂತಹ ವಾಶಿಂ ಲೇಔಟ್ ನ ಜನರು ಕೂಡ ಇದೀಗ ಮನವಿಯನ್ನು ಮಾಡ್ಕೊತಿದೆ, ದಯವಿಟ್ಟು ನಮ್ಮ ಮನೆಗಳನ್ನು ಕೂಡ ಹೊಡೆಯಿರಿ. ಯಾಕೆಂದ್ರೆ ನೀವು ಫಕೀರ್ ಲೇಔಟ್ ನ ಜನರಿಗೆ ಅಷ್ಟು ಐಷಾರಾಮಿ ಫ್ಲಾಟ್ ಭಾಗ್ಯ ಕಲ್ಪಿಸುವುದಾದ್ರೆ 2 ಲಕ್ಷಕ್ಕೆ ಅಂತಹ ಫ್ಲಾಟ್ ಗಳನ್ನು ಕೊಡುವುದಾದ್ರೆ ದಯವಿಟ್ಟು ನಮ್ಮ ಮನೆಗಳನ್ನು ಕೂಡ ಹೊಡೆಯಿರಿ ಅನ್ನೋ ನಿಟ್ಟಿನಲ್ಲಿ ಕೂಡ ಮನವಿಯನ್ನು ಕೂಡ ಮಾಡ್ಕೊತಿದ್ದಾರೆ. ನೀವು ಇಲ್ಲಿ ಮತ್ತೊಂದು ದೃಶ್ಯ ಇದೇನಿದೆ, ಇದು ಫಕೀರ್ ಲೇಔಟ್ ನ ದೃಶ್ಯ. ಇಲ್ಲಿ ಈಗಾಗಲೇ ಸಂಪೂರ್ಣವಾಗಿ ಫಕೀರ್ ಲೇಔಟ್ ನಲ್ಲಿ ಅಷ್ಟು ಮನೆಗಳನ್ನು ಡೆಮಾಲಿಷನ್ ಮಾಡಿದ್ದಾರೆ. ನಮ್ಮ ಮನೆಗಳನ್ನು ಹೊಡೆಯುವ ಮೂಲಕ ನಮಗೂ ಕೂಡ ಫ್ಲಾಟ್ ಭಾಗ್ಯ ಕಲ್ಪಿಸಿ ಅನ್ನೋ ನಿಟ್ಟಿನಲ್ಲಿ ಕೂಡ ಇದೀಗ ಮನವಿಯನ್ನು ಕೂಡ ಮಾಡ್ಕೊತಿದ್ದಾರೆ. ಈ ಒಂದು ಪ್ರಕರಣ ಸರ್ಕಾರಕ್ಕೆ ಸಹಜವಾಗಿ ಒಂದು ತಲೆನೋವು ಆಗಿ ಪರಿಣಮಿಸಿದೆ. ಯಾಕಂದ್ರೆ ಕೆಟ್ಟ ಒಂದು ಸಂಪ್ರದಾಯಕ್ಕೆ ಈಗಾಗಲೇ ಸರ್ಕಾರ ನಾಂದಿ ಆಡಿರೋದ್ರಿಂದ ಇದಕ್ಕೆ ಖುದ್ದು ಸರ್ಕಾರವೇ ಅಂತ್ಯವನ್ನು ಕಲ್ಪಿಸಬೇಕಾಗುತ್ತೆ. ಇದೇ ಕಾರಣಕ್ಕೆ ಈ ನಿಟ್ಟಿನಲ್ಲಿ ಕೂಡ ಇವತ್ತು ಅಧಿಕಾರಿಗಳ ಜೊತೆ ಸಭೆ ಕೂಡ ಮಾಡ್ತಿದ್ದಾರೆ. ಯಾಕಂದ್ರೆ ಉಳಿದವು ಈಗಾಗಲೇ ಮಾರ್ಕ್ ಆಗಿರುವಂತಹ ಮನೆಗಳನ್ನು ಡೆಮಾಲಿಷನ್ ಮಾಡಬೇಕಾ, ಒಟ್ಟು ಇಡೀ ಏರಿಯಾವನ್ನ ತಮ್ಮ ಸುಪರ್ದಿಗೆ ತೆಗೆದುಕೊಳ್ಳುವ ಮೂಲಕ ತದನಂತರದಲ್ಲಿ ಅವರಿಗೆ ಪುನರ್ವಸತಿ ಕಲ್ಪಿಸಬೇಕಾ ಅನ್ನೋ ನಿಟ್ಟಿನಲ್ಲಿ ಇವತ್ತು ಸಂಜೆ ಮತ್ತೊಂದು ಸುತ್ತಿನ ಮೀಟಿಂಗ್ ಕೂಡ ನಡೆಯಲಿದೆ. ನಾಗೇಂದ್ರ ಬಾಬು. ಓಕೆ, ಈಗ ಸತಾರ ಫಕೀರ್ ಬಡಾವಣೆಯ ಜನರಿಗೆ ಫಟಾಫಟ್ ಅಂತ ಏನೋ ಮನೆಗಳು ಸಿಕ್ಬಿಡ್ತು, ಫ್ಲಾಟ್ಗಳು ಸಿಗುವಂತ ಚಾನ್ಸಸ್ಗಳು ಮುಂದಾಗ್ತಾ ಇರುವಂತದ್ದು. ಆದ್ರೆ ವಸೀಂ ಬಡಾವಣೆ ಅಲ್ಲೂ ಕೂಡ ಒಂದಷ್ಟು ಆರೋಪಗಳಿತ್ತು. ಆ ವಸೀಂ ಅನ್ನುವ ವ್ಯಕ್ತಿನೇ ಅಲ್ಲಿ ದುಡ್ಡನ್ನ ತಗೊಂಡು ಮನೆಗಳನ್ನ ಶೆಡ್ಗಳನ್ನ ನಿರ್ಮಾಣ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದೆ ಅಂತೇಳಿ ಅಲ್ಲಿ ಸೂಕ್ತ ರೀತಿಯಾದಂತಹ ಒಂದಷ್ಟು ಪರಿಶೀಲನೆ ಆಗೋದೆ. ಈಗ ಮನೆಗಳನ್ನ ಕೊಡ್ತಾ ಇರೋದು ಕೂಡ ಎಲ್ಲೋ ಒಂದು ಕಡೆ ವಿರೋಧವನ್ನ ಕೂಡ ಕೇಳಿ ಬರ್ತಾ ಇರುವಂತ ಕೂಗು. ಈಗ ಇದೆಲ್ಲ ಚಾನ್ಸಸ್ಗಳು ಇದೆಯಾ? ಈ ವಸೀಂ ಬಡಾವಣೆಯಲ್ಲಿ ಇರುವಂತವರೆಲ್ಲ ಎಲ್ಲಿರೋರು?
ನಾಗೇಂದ್ರ ಬಾಬು, ವಸೀಂ ಲೇಔಟ್ ನಲ್ಲಿರುವಂತಹ ಬಹುತೇಕ ಶೇಕಡ 90% ಜನರು ಏನಿದ್ದಾರೆ ಅವರು ಮುಸ್ಲಿಮರು. ಇನ್ನು 10% ಜನ ಮುಸ್ಲಿಮೇತರರಿದ್ದಾರೆ. ಒಂದಿಷ್ಟು ಜನ ಭೋವಿ ಸಮುದಾಯದ ಜನರಿದ್ದಾರೆ, ಒಂದಿಷ್ಟು ದಲಿತ ಸಮುದಾಯದ ಜನರಿದ್ದಾರೆ. ಅವರು ಸರಿಸುಮಾರು 50 ವರ್ಷಗಳಿಂದಲೂ ಕೂಡ ಇಲ್ಲೇ ವಾಸವಿದ್ದವರು. ಇಲ್ಲಿರುವಂತಹ ಕ್ವಾರೆ ಕೆಲಸ ಮಾಡ್ತಾ ಇದ್ರು, ಇಲ್ಲಿರುವಂತಹ ಬಂಡೆ ಹೊಡೆ ಕೆಲಸ ಮಾಡ್ತಾ ಇದ್ರು. ಅವರ ಮಕ್ಕಳನ್ನು ಕೂಡ ಸ್ಥಳೀಯವಾಗಿ ಇಲ್ಲಿರುವಂತಹ ಸ್ಕೂಲ್ ನಲ್ಲಿ ಕೂಡ ಓದಿಸುವಂತ ಕೆಲಸವನ್ನು ಮಾಡಿದ್ರು. ಈಗ ಬಹುತೇಕ ಶೇಕಡ 90% ಜನರು ಏನಿದ್ದಾರೆ ಅವರು ಕೂಡ ಮುಸ್ಲಿಂ ಜನರು. ಅವರು ಕೂಡ ಬಹುತೇಕರು ಹೊರಗಿನವರು ಅನ್ನೋ ರೀತಿಯ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಈ ನಿಟ್ಟಿನಲ್ಲಿ ಕಂದಾಯ ಇಲಾಖೆ ಅಧಿಕಾರಿಗಳಾಗಿರ್ಬೋದು, ಜಿಲ್ಲಾಡಳಿತ ಜೊತೆಗೆ ತಹಸೀಲ್ದಾರ್ ವ್ಯಾಪ್ತಿಯಲ್ಲಿ ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಕೆಲವರ ಹತ್ರ ಆಧಾರ್ ಕಾರ್ಡ್ ಇದ್ರು ಕೂಡ ಅವರು ಮೂಲ ನಿವಾಸಿಗಳು ಕನ್ನಡಿಗರ ಅನ್ನೋ ನಿಟ್ಟಿನಲ್ಲೂ ಕೂಡ ತನಿಖೆ ಸಾಗ್ತಾ ಇದೆ. ಬಹುತೇಕರಿಗೆ ಕನ್ನಡ ಕೂಡ ಬರ್ತಾ ಇಲ್ಲ, ಯುಪಿ ಆಂಧ್ರದಿಂದ ಬಂದವರು ಅನ್ನೋ ನಿಟ್ಟಿನಲ್ಲೂ ಕೂಡ ಮಾಹಿತಿ ಇದೆ. ಇಂಥವ್ರು ಇದೀಗ ಮನವಿ ಮಾಡ್ತಾ ಇರೋದು ಯಾವುದೋ ಅಂದ್ರೆ ಉತ್ತಮ ರೀತಿಯಲ್ಲಿ ಮನವಿ ಅಲ್ಲ. ನಮಗೂ ಕೂಡ ಆಲ್ರೆಡಿ ನಾವು ಒತ್ತುವರಿ ಅಂದ್ರೆ ಇದು ಸರ್ಕಾರ ಜಾಗವನ್ನು ಆಲ್ರೆಡಿ ನಾವು ಕಬ್ಜಾ ಮಾಡಿದ್ದೀವಿ. ನೀವು ಲೂಟಿಕೋರರಿಗೆ ಲಾಟರಿ ಬ್ಯಾಗ್ ಕಲ್ಪಿಸಿರುವಂತಹ ಸರ್ಕಾರದ ಮುಂದೆ ಏನು ನಮಗೂ ಕೂಡ ಈ ರೀತಿಯ ಒಂದು ಫ್ಲಾಟ್ ಕೊಡಿ, ನಾವು ಕೂಡ ಐಷಾರಾಮಿ ಬದುಕ್ತೀವಿ ಅನ್ನೋ ಕನಸನ್ನು ಕಾಣ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ದಯವಿಟ್ಟು ಪೆಂಡಿಂಗ್ ಇಟ್ಟಿರುವಂತಹ ಮಾರ್ಕ್ ಮಾಡಿ ಪೆಂಡಿಂಗ್ ಇಟ್ಟಿರುವಂತಹ ಮನೆಗಳನ್ನು ಡೆಮಾಲಿಷನ್ ಮಾಡಿ ಅನ್ನೋ ನಿಟ್ಟಿನಲ್ಲಿ ಕೂಡ ಮನವಿಯನ್ನು ಮಾಡಿದ್ದಾರೆ. ಈಗ ಜಿಬಿ ಅಧಿಕಾರಿಗಳಿಗೆ ಡೆಮಾಲಿಷನ್ ಮಾಡಕ್ಕೂ ಆಗದೆ, ಡೆಮಾಲಿಷನ್ ಬಿಡಕ್ಕೂ ಅಂದ್ರೆ ಡೆಮಾಲಿಷನ್ ಒತ್ತುವರಿ ತೆರವು ಮಾಡಕ್ಕೂ ಆಗದೆ, ಅದನ್ನು ಬಿಡಕ್ಕೂ ಆಗದೆ ಒಂದು ರೀತಿಯಲ್ಲಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಈ ಹಿನ್ನೆಲೆ ಇವತ್ತು ಸಂಜೆ ಮತ್ತೊಂದು ಸುತ್ತಿನ ಮೀಟಿಂಗ್ ಮಾಡಿ ಫೈನಲ್ ಲಿಸ್ಟ್ ಅನ್ನು ಬಿಡುಗಡೆ ಮಾಡಲಿದ್ದಾರೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಸತಾರ್, ನಿಮ್ಮೆಲ್ಲ ಮಾಹಿತಿಗಾಗಿ. ಅದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದೆ ಅಂತೇಳಿ ಅಲ್ಲಿ ಸೂಕ್ತ ರೀತಿಯಾದಂತಹ ಒಂದಷ್ಟು ಪರಿಶೀಲನೆ ಆಗೋದೆ. ಈಗ ಮನೆಗಳನ್ನ ಕೊಡ್ತಾ ಇರೋದು ಕೂಡ ಎಲ್ಲೋ ಒಂದು ಕಡೆ ವಿರೋಧವನ್ನ ಕೂಡ ಕೇಳಿ ಬರ್ತಾ ಇರುವಂತ ಕೂಗು. ಈಗ ಇದೆಲ್ಲ ಚಾನ್ಸಸ್ಗಳು ಇದೆಯಾ? ಈ ವಸೀಂ ಬಡಾವಣೆಯಲ್ಲಿ ಇರುವಂತವರೆಲ್ಲ ಎಲ್ಲಿರೋರು? ನಾಗೇಂದ್ರ ಬಾಬು, ವಸೀಂ ಲೇಔಟ್ ನಲ್ಲಿರುವಂತಹ ಬಹುತೇಕ ಶೇಕಡ 90% ಜನರು ಏನಿದ್ದಾರೆ ಅವರು ಮುಸ್ಲಿಮರು. ಇನ್ನು 10% ಜನ ಮುಸ್ಲಿಮೇತರರಿದ್ದಾರೆ, ಒಂದಿಷ್ಟು ಜನ ಭೋವಿ ಸಮುದಾಯದ ಜನರಿದ್ದಾರೆ, ಒಂದಿಷ್ಟು ದಲಿತ ಸಮುದಾಯದ ಜನರಿದ್ದಾರೆ. ಅವರು ಸರಿಸುಮಾರು 50 ವರ್ಷಗಳಿಂದಲೂ ಕೂಡ ಇಲ್ಲೇ ವಾಸವಿದ್ದವರು. ಇಲ್ಲಿರುವಂತಹ ಕ್ವಾರೆ ಕೆಲಸ ಮಾಡ್ತಾ ಇದ್ರು, ಇಲ್ಲಿರುವಂತಹ ಬಂಡೆ ಹೊಡೆ ಕೆಲಸ ಮಾಡ್ತಾ ಇದ್ರು. ಅವರ ಮಕ್ಕಳನ್ನು ಕೂಡ ಸ್ಥಳೀಯವಾಗಿ ಇಲ್ಲಿರುವಂತಹ ಸ್ಕೂಲ್ ನಲ್ಲಿ ಕೂಡ ಓದಿಸುವಂತ ಕೆಲಸವನ್ನು ಮಾಡಿದ್ರು. ಈಗ ಬಹುತೇಕ ಶೇಕಡ 90% ಜನರು ಏನಿದ್ದಾರೆ ಅವರು ಕೂಡ ಮುಸ್ಲಿಂ ಜನರು. ಅವರು ಕೂಡ ಬಹುತೇಕರು ಹೊರಗಿನವರು ಅನ್ನೋ ರೀತಿಯ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಈ ನಿಟ್ಟಿನಲ್ಲಿ ಕಂದಾಯ ಇಲಾಖೆ ಅಧಿಕಾರಿಗಳಾಗಿರ್ಬೋದು, ಜಿಲ್ಲಾಡಳಿತ ಜೊತೆಗೆ ತಹಸೀಲ್ದಾರ್ ವ್ಯಾಪ್ತಿಯಲ್ಲಿ ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಕೆಲವರ ಹತ್ರ ಆಧಾರ್ ಕಾರ್ಡ್ ಇದ್ರು ಕೂಡ ಅವರು ಮೂಲ ನಿವಾಸಿಗಳು ಕನ್ನಡಿಗರ ಅನ್ನೋ ನಿಟ್ಟಿನಲ್ಲೂ ಕೂಡ ತನಿಖೆ ಸಾಗ್ತಾ ಇದೆ. ಬಹುತೇಕರಿಗೆ ಕನ್ನಡ ಕೂಡ ಬರ್ತಾ ಇಲ್ಲ, ಯುಪಿ ಆಂಧ್ರದಿಂದ ಬಂದವರು ಅನ್ನೋ ನಿಟ್ಟಿನಲ್ಲೂ ಕೂಡ ಮಾಹಿತಿ ಇದೆ. ಇಂಥವ್ರು ಇದೀಗ ಮನವಿ ಮಾಡ್ತಾ ಇರೋದು ಯಾವುದೋ ಅಂದ್ರೆ ಉತ್ತಮ ರೀತಿಯಲ್ಲಿ ಮನವಿ ಅಲ್ಲ. ನಮಗೂ ಕೂಡ ಆಲ್ರೆಡಿ ನಾವು ಒತ್ತುವರಿ ಅಂದ್ರೆ ಇದು ಸರ್ಕಾರ ಜಾಗವನ್ನು ಆಲ್ರೆಡಿ ನಾವು ಕಬ್ಜಾ ಮಾಡಿದ್ದೀವಿ. ನೀವು ಲೂಟಿಕೋರರಿಗೆ ಲಾಟರಿ ಬ್ಯಾಗ್ ಕಲ್ಪಿಸಿರುವಂತಹ ಸರ್ಕಾರದ ಮುಂದೆ ಏನು ನಮಗೂ ಕೂಡ ಈ ರೀತಿಯ ಒಂದು ಫ್ಲಾಟ್ ಕೊಡಿ, ನಾವು ಕೂಡ ಐಷಾರಾಮಿ ಬದುಕ್ತೀವಿ ಅನ್ನೋ ಕನಸನ್ನು ಕಾಣ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ದಯವಿಟ್ಟು ಪೆಂಡಿಂಗ್ ಇಟ್ಟಿರುವಂತಹ ಮಾರ್ಕ್ ಮಾಡಿ ಪೆಂಡಿಂಗ್ ಇಟ್ಟಿರುವಂತಹ ಮನೆಗಳನ್ನು ಡೆಮಾಲಿಷನ್ ಮಾಡಿ ಅನ್ನೋ ನಿಟ್ಟಿನಲ್ಲಿ ಕೂಡ ಮನವಿಯನ್ನು ಮಾಡಿದ್ದಾರೆ. ಈಗ ಜಿಬಿ ಅಧಿಕಾರಿಗಳಿಗೆ ಡೆಮಾಲಿಷನ್ ಮಾಡಕ್ಕೂ ಆಗದೆ, ಡೆಮಾಲಿಷನ್ ಬಿಡಕ್ಕೂ ಅಂದ್ರೆ ಡೆಮಾಲಿಷನ್ ಒತ್ತುವರಿ ತೆರವು ಮಾಡಕ್ಕೂ ಆಗದೆ, ಅದನ್ನು ಬಿಡಕ್ಕಾಗದೆ ಒಂದು ರೀತಿಯಲ್ಲಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಈ ಹಿನ್ನೆಲೆ ಇವತ್ತು ಸಂಜೆ ಮತ್ತೊಂದು ಸುತ್ತಿನ ಮೀಟಿಂಗ್ ಮಾಡಿ ಫೈನಲ್ ಲಿಸ್ಟ್ ಅನ್ನು ಬಿಡುಗಡೆ ಮಾಡಲಿದ್ದಾರೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಸತಾರ್, ನಿಮ್ಮೆಲ್ಲ ಮಾಹಿತಿಗಾಗಿ.